ನಾನು ಎಂಎಲ್ಎ ಆದ್ರೆ ಎಣ್ಣೆ ಫ್ರೀ, ಎಲ್ಲವೂ ಫ್ರೀ 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 ಅಂತ ಹೇಳಿದ್ದಾರೆ. ಹಾಗಂತ ಹೇಳಿದವರು ಯಾರು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ನಾನು ಎಂಎಲ್ಎ ಆದ್ರೆ ಎಣ್ಣೆ ಫ್ರೀ, ಮಟನ್ ಫ್ರೀ, ಕಾಫಿ, ಟೀ, ಊಟ ಎಲ್ಲವೂ ಫ್ರೀ ಅಂತ ಹೇಳ್ತಾರೆ. ಹೀಗೆ ಫ್ರೀ ಫ್ರೀ ಅಂತ ಅಭ್ಯರ್ಥಿಯೋರ್ವ ಸ್ಪೆಷಲ್ ಚುನಾವಣಾ ಪ್ರಣಾಳಿಕೆ ಮುದ್ರಣವನ್ನ ಮಾಡಿದ್ದು, ಪ್ರಣಾಳಿಕೆಯ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಅಂದಹಾಗೆ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಯನಮಲಪಾಡಿಯ ನಿವಾಸಿ ವೈಎನ್ ಸುರೇಶ್ ಎಂಬಾತ ಇಂತಹ ಫ್ರೀ ಆಫರ್ ಪ್ರಣಾಳಿಕೆಯ ಭಿತ್ತಿಪತ್ರವನ್ನ ಮುದ್ರಿಸಿದ್ದಾನೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಯಲು ಮುಂದಾಗಿರುವಂತಹ ವೈಎನ್ ಸುರೇಶ್ ಈ ರೀತಿಯ ಭಿನ್ನ ವಿಭಿನ್ನ ಚುನಾವಣಾ ಪ್ರಣಾಳಿಕೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಗಮನವನ್ನ ಸೆಳೀತಾ ಇದ್ದಾನೆ. ನಾನು ಯಾಕೆ ಎಂಎಲ್ಎ ಆಗಬಾರ್ದು ಅಂತ ಸ್ಲೋಗನ್ ಹಾಕೊಂಡಿರುವಂತಹ ವೈಎನ್ ಸುರೇಶ್ ಚುನಾವಣಾ ಪ್ರಣಾಳಿಕೆಯಲ್ಲಿ ತಾನು ಗೆದ್ರೆ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಮದ್ಯ ಫ್ರೀ, ಮಹಿಳೆಯರಿಗೆ ಧನಿಯಾ ಹಾಗೆ ಖಾರದ ಪುಡಿ, ಉಪ್ಪಿನಕಾಯಿ ಎಲ್ಲವೂ ಕೂಡ ಫ್ರೀ. ಇನ್ನು ಕ್ಷೇತ್ರವನ್ನೇ ಹಸಿವು ಮುಕ್ತ ಮಾಡೋಕೆ ಅಂತ ದಿನ ಕ್ಷೇತ್ರದ ಎಲ್ಲ ಜನತೆಗೆ 3 ಬಾರಿ ಊಟ, 2 ಬಾರಿ ಕಾಫಿ, ಟೀ ಜೊತೆಗೆ ವಾರಕ್ಕೆ 2 ಬಾರಿ ಮಟನ್ ಫ್ರೀ, ಚಿಕನ್ ಫ್ರೀ ಅಂತೆಲ್ಲ ಹೇಳ್ತಾರೆ. ಇನ್ನು ಇದೆಲ್ಲದರ ಜೊತೆಗೆ ಹಬ್ಬ ಬಂದ್ರೆ ಹೊಸ ಬಟ್ಟೆ ಹಾಗೆ ಬಸ್ಗಳಲ್ಲಿ ಫ್ರೀ ಓಡಾಟ, ಆರೋಗ್ಯ, ಶಿಕ್ಷಣ ಎಲ್ಲವೂ ಕೂಡ ಉಚಿತ ಅಂತೆ. ಮದುವೆ ಮಾಡಿಕೊಳ್ಳೋರಿಗೆ ಮಾಂಗಲ್ಯ, ಬಟ್ಟೆ ಎಲ್ಲದಕ್ಕಿಂತ ವಿಶೇಷವಾಗಿ ಮೊಬೈಲ್ ಡೇಟಾ ಹಾಗೂ ಕರೆ ಕೂಡ ಫ್ರೀ ಅಂತ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ. ಅಬ್ಬಬ್ಬಾ, ಇಂತಹ ಆಫರ್ ಮೇಲಿನ ಆಫರ್ಗಳ ಪ್ರಣಾಳಿಕೆ ಅಣಿಗೊಳಿಸಿರುವಂತಹ ವೈಎನ್ ಸುರೇಶ್ ಪ್ರಣಾಳಿಕೆ ಪತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಈತ ಬಿಜೆಪಿ ಯುವ ಮೋರ್ಚಾ ನಾಯಕನು ಕೂಡ ಆಗಿದ್ದಾನೆ. ವಾರಕ್ಕೆ 2 ಬಾರಿ ಎಲ್ಲವೂ ಫ್ರೀ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರೀ ಆಫರ್ ಅನ್ನ ಕೊಟ್ಟು ಮುದ್ರಿಸಿರುವಂತಹ ಒಂದು ಪ್ರಕಟಣೆ ಎಲ್ಲಾ ಕಡೆ ಓಡಾಡ್ತಾ ಇದೆ. ಬಿಜೆಪಿ ಯುವ ಮೋರ್ಚಾ ನಾಯಕನಾಗಿ ಕೂಡ ಈತ ಗುರುತಿಸಿಕೊಂಡಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ಯಾರು ಈ ಸುರೇಶ್ ಅಂತ? ಶಕುಂತಲಾ, ಏನಂತಂದ್ರೆ ಈ ಸುರೇಶ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಈತ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಒಂದು ಯನಮಲಪಾಡಿ ಅಂತ ಹಳ್ಳಿ ಇದೆ, ಹಳ್ಳಿಯ ನಿವಾಸಿ. ಆದ್ರೆ ಈತ ಸದ್ಯಕ್ಕೆ ವಾಸ ಆಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ವಾಸ ಆಗಿರ್ತಕ್ಕಂಥದ್ದು. ಆದ್ರೆ ಈತ ಹೇಳ್ತಕ್ಕಂಥದ್ದು, ನಾವು ಹಳ್ಳಿಯಲ್ಲಿ ಹುಟ್ಟಿದ್ರಿ, ಆದ್ರೆ ಅಲ್ಲಿ ನಾವು ಯಾವುದೇ ರೀತಿಯ ಕೃಷಿಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ನಾನು ಹೊಸಕೋಟೆಗೆ ಬಂದು ಇವತ್ತು ಬಿಸ್ನೆಸ್ ಮಾಡ್ಕೊಂಡು ಬರುತ್ತಾ ಇದ್ದೀನಿ. ಆದ್ರೆ ನನ್ನ ಕ್ಷೇತ್ರದ ಜನ ಏನಿದ್ದಾರೆ ಅವರಿಗೆ ಈ ರೀತಿಯ ಸಮಸ್ಯೆಗಳು ಬರಬಾರದು. ಆ ಕಾರಣಕ್ಕೆ ನಾನು ಈಗ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಂಎಲ್ಎ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಲಿದ್ದೇನೆ. ಹಾಗಾಗಿ ನಾನು ಈ ರೀತಿಯ ಒಂದು ಪ್ರಯೋಜನಗಳನ್ನ, ಒಂದು ಪ್ರಣಾಳಿಕೆಯನ್ನ ಬಿಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತನ್ನ ಪ್ರಣಾಳಿಕೆಯಲ್ಲಿ ಒಂದು ರೀತಿಯ ವಿಚಿತ್ರವಾದ ಒಂದಷ್ಟು ಪ್ರಯೋಜನಗಳನ್ನ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಕೂಡ ಮದ್ಯವನ್ನ ಫ್ರೀ ಆಗಿ ಕೊಡ್ತೀನಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು. ಮತ್ತೆ ಎಲ್ಲಾ ಕ್ಷೇತ್ರದ ಜನತೆಗೆ ಕೂಡ ದಿನಕ್ಕೆ 3 ಬಾರಿ ಊಟ ಹಾಕ್ತೀನಿ, ಅದರಲ್ಲಿ ಕಾಫಿ, ಟೀ ಎಲ್ಲವೂ ಕೂಡ ಫ್ರೀ ಆಗಿ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿರೋದು. ಮಹಿಳೆಯರಿಗೆ ಖಾರದ ಪುಡಿ, ಧನಿಯಾ ಪುಡಿ ಈ ರೀತಿ ಒಂದಲ್ಲ ಎರಡಲ್ಲ ಅಂತ 10 ಹಲವು ಪ್ರಣಾಳಿಕೆಯಲ್ಲಿ ಯೋಜನೆಗಳನ್ನ ಸೇರಿಸಿರ್ತಕ್ಕಂಥದ್ದು. ಶಕುಂತಲಾ, ಒಂದು ರೀತಿ ವಿಶೇಷವಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪತ್ರ ಏನಿದೆ ಅದು ವೈರಲ್ ಆಗಿರ್ತಕ್ಕಂಥದ್ದು. ಶಕುಂತಲಾ, ಓಕೆ, ಈಗ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ, ನೀತಿ ಸಂಹಿತೆ ಜಾರಿ ಆಗಿದೆ. ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗಲ್ವಾ? ಚುನಾವಣಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ಮುಟ್ಟಿದ್ಯಾ ಅಂತ? ಖಂಡಿತ ಶಕುಂತಲಾ, ನಾವು ಕೂಡ ಇದನ್ನ ಏನಾದ್ರೂ ಒಂದು ರೀತಿಯ ಪ್ರಚಾರದ ತಂತ್ರ ಅಂತ ಈತ ಏನಾದ್ರು ಮಾಡ್ತಿದ್ದಾನ ಅಂತಕ್ಕಂಥ ಉದ್ದೇಶದಿಂದ ನಾವು ಕೂಡ ಇದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಮುಂದಾಗಿ ಸ್ವತಃ ಅವರಿಗೆ ಕರೆ ಮಾಡಿ ನಾವು ಒಂದು ಪ್ರಶ್ನೆಯನ್ನ ಮಾಡಿದ್ರೆ, ಇದೇನು ಪ್ರಚಾರದ ತಂತ್ರವೋ ಇಲ್ಲ ನೀವು ನಿಜವಾಗ್ಲೂ ಸ್ಪರ್ಧೆ ಮಾಡ್ತೀರಾ ಅಂತಕ್ಕಂಥ ಮಾತನ್ನ ಕೇಳಿದಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲ ಇದು ಪ್ರಚಾರದ ತಂತ್ರ ಅಲ್ಲ, ನಾನು ಈ ಬಾರಿ ಖಂಡಿತವಾಗಿಯೂ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಹೀಗಾಗಿ ಈಗಾಗಲೇ ನಾನು ಚುನಾವಣಾಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದ್ದೇನೆ. ಅವರ ಬಳಿ ಈ ಒಂದು ಪ್ರಣಾಳಿಕೆ ಏನಿದೆ ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ನಾನು ಅನುಮತಿಯನ್ನ ಕೂಡ ಪಡೆದಿದ್ದೆ. ಅಂದ್ರೆ ಅನುಮತಿಯನ್ನ ಪಡೀಲಿಕ್ಕೆ
ಹೋಗಿದ್ದೆ. ಆದ್ರೆ ಅಲ್ಲಿ ಸ್ಥಳೀಯ ಚಿಂತಾಮಣಿ ಅಧಿಕಾರಿಗಳಿದ್ರು, ಇದು ಜಿಲ್ಲಾ ಚುನಾವಣಾ ಅಧಿಕಾರಿಗಳೇ ಈ ಪ್ರಣಾಳಿಕೆಗೆ ಅನುಮತಿಯನ್ನ ನೀಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅವರನ್ನ ಭೇಟಿ ಮಾಡೋದಕ್ಕೆ ತೀರ್ಮಾನಿಸಿದ್ದೀನಿ ಅಂತಕ್ಕಂತ ಹೇಳಿದ್ದೇನೆ. ಆದ್ರೆ ಸದ್ಯದ ಪ್ರಕಾರ ಇದು ನೀವು ಹೇಳಿದಾಗೆ ಇದು ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಕೂಡ. ಯಾಕೆಂತಂದ್ರೆ ಯಾವುದೇ ರೀತಿಯ ಅನುಮತಿ ಪಡೆಯದೆ ಈ ರೀತಿಯ ಪ್ರಣಾಳಿಕೆಯನ್ನ ನಾನು ಸ್ಪರ್ಧೆ ಮಾಡ್ತೀನಿ, ಒಬ್ಬ ಅಭ್ಯರ್ಥಿ ಈ ರೀತಿ ಪ್ರಚಾರ ಮಾಡ್ತಕ್ಕಂಥದ್ದು ಒಂದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಶಕುಂತಲಾ. ಓಕೆ, ಈಗ ಬಿಜೆಪಿ ಯುವ ಮೋರ್ಚಾ ನಾಯಕರಾಗೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಸೊ ಯಾವ ಪಕ್ಷದಿಂದ ಚುನಾವಣಾಧಿಕಾರಿಗಳ ಗಮನಕ್ಕೆ ಬಂದ್ರೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು ಅವ್ರ ವಿರುದ್ಧ ಅಂತ? ಖಂಡಿತ ಶಕುಂತಲಾ, ಏನಂತಂದ್ರೆ ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯವರಾದ್ರೂ ಕೂಡ ಇವರು ವಾಸ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ. ಹೀಗಾಗಿ ಅಲ್ಲಿ ಒಂದು ಸ್ಥಳೀಯ ಬಿಜೆಪಿ ಪಕ್ಷದಲ್ಲಿ ಇವರು ಗುರುತಿಸಿಕೊಂಡಿರ್ತಕ್ಕಂಥದ್ದು. ಆದ್ರೆ ಈಗ ಇವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಅಂತಕ್ಕಂಥ ಇದನ್ನ ನಮ್ಮ ಜೊತೆ ಸ್ಪಷ್ಟಪಡಿಸಿದ್ದಾರೆ. ಮತ್ತೆ ಈ ಒಂದು ಅಂಶ ಏನಂತಂದ್ರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಭಿತ್ತಿ ಪತ್ರ ಏನಿದೆ, ಪ್ರಣಾಳಿಕೆಯ ಪತ್ರ ಈಗಾಗಲೇ ವೈರಲ್ ಆಗಿರೋದ್ರಿಂದ ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಈಗ ಚುನಾವಣಾಧಿಕಾರಿಗಳ ಗಮನಕ್ಕೆ ಇದು ಹೋಗಿದೆಯೋ ಇಲ್ವೋ ಅನ್ನೋದು ಕೂಡ ಇದುವರೆಗೂ ಗೊತ್ತಿಲ್ಲ. ಹಾಗಾಗಿ ಚುನಾವಣಾಧಿಕಾರಿಗಳ ಗಮನಕ್ಕೆ ಬಂದ ಮೇಲೆ ಅವರು ಇದನ್ನ ಒಂದು ನೀತಿ ಸಂಹಿತೆ ಉಲ್ಲಂಘನೆ ಅಡಿ ಪ್ರಕರಣವನ್ನ ದಾಖಲಿಸಬಹುದು ಖಂಡಿತ. ಆದ್ರೆ ಇದ್ರ ಮೇಲೆ ಇವರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಬಹುದು ಶಕುಂತಲಾ. ಓಕೆ, ಥ್ಯಾಂಕ್ ಯು ಮುದ್ದು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.